ಹಾಸನದಿಂದ ಕಿಡ್ನಾಪ್ ಆಗಿದ್ದಾಳೆ ಪ್ರಿಯಾಂಕಾ ಅನ್ನೋ ಹೆಣ್ಣುಮಗಳು ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟಿಗಿನ ಚರ್ಚೆ ಆಯಿತು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ಗೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಗಂಡನೂ ಇಲ್ಲ, ಡೇವಿಡ್ ಸಿಗಲಿಲ್ಲ. ಪೊಲೀಸ್ ಠಾಣೆಯಿಂದ ಹೋಗಿದ್ದಲ್ಲಿಗೆ ಡ್ರಾಮಾ ಕ್ವೀನು. ಪೊಲೀಸ್ ಠಾಣೆಯಿಂದ ಹೋಗಿದ್ದಲ್ಲಿಗೆ ಡ್ರಾಮಾ ಕ್ವೀನು. ಹಾಸನದಲ್ಲಿ ಮೊನ್ನೆ 12ನೇ ತಾರೀಕು ಬಹಳ ದೊಡ್ಡ ಮಟ್ಟಗಿನ ಚರ್ಚೆ. ಕೆರೆ ಓಣಿಲಿ ಕೆರೆ ಪಕ್ಕದಲ್ಲಿ ಅದೇನೋ ಸಿಕ್ಕೈತೆ ಅಂತ ಒಳ ಉಡುಪುಗಳನ್ನೆಲ್ಲ ಇಟ್ಟು ಪ್ರಿಯಾಂಕಾ ಅಲ್ಲಿಂದ ಎಸ್ಕೇಪು. ಬೇಲೂರು ಬಸ್ ನಿಲ್ದಾಣದಿಂದ ನಾಪತ್ತೆಯಾಗಿದ್ದ ಪ್ರಿಯಾಂಕಾ ತನ್ನ ಪ್ರಿಯಕರ ಡೇವಿಡ್ ಜೊತೆ ಬದುಕಲು ಆತ್ಮಹತ್ಯೆಯ ನಾಟಕ ಆಡಿದ್ಲು. 10 ಗಂಟೆಗಳಲ್ಲಿ ಆಕೆಯ ಪ್ಲಾನ್ ಬಯಲು ಮಾಡಿದ್ದ ಪೊಲೀಸರು. ಬೇಲೂರು ಪೊಲೀಸರು 10 ಗಂಟೆಯಲ್ಲಿ ನಾಪತ್ತೆಯಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ನೌಟಂಕಿ ಪ್ರಿಯಾಂಕಾ ಬಲೆ ಅವಳೆ. ಡೇವಿಡ್ ಪ್ರಿಯಾಂಕಾ ಇಬ್ಬರನ್ನು ತೀವ್ರ ವಿಚಾರಣೆ ನಡೆಸಿದ್ದ ಪೊಲೀಸರು. ವಿಚಾರಣೆ ಬಳಿಕ ನಾನು ಮತ್ತೆ ಗಂಡನೊಂದಿಗೆ ಹೋಗಲ್ಲ ಎಂದು ಪ್ರಿಯಾಂಕಾ ಹಠ. ಪತಿ ರುದ್ರೇಶ್ ಜೊತೆ ಸಂಸಾರ ನಡೆಸೋದಕ್ಕೆ ಇಷ್ಟವಿಲ್ಲದ ಕಾರಣ ನಾಟಕ. ಸತ್ತಿದ್ದೇನೆಂದು ಬಿಂಬಿಸಿ ಮಧ್ಯಪ್ರದೇಶಕ್ಕೆ ತೆರಳಿ ಡೇವಿಡ್ ಜೊತೆ ಬದುಕು ನಡೆಸೋದಕ್ಕೆ ಪ್ಲಾನು. ಅಷ್ಟೊತ್ತಿಗದಾಗಲೇ ಕುಣಗಲ್ನಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಇಬ್ರು ತಗಲಾಕೊಂಡ್ರು. ಬೇರೆ ದಾರಿ ಇಲ್ಲದೆ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿದ ಪೊಲೀಸರು. ಇತ್ತ ಡೇವಿಡ್ ಸೈಲೆಂಟ್ ಆಗಿ ಕುಣಗಲ್ಗೆ ಹೋಗಿದ್ದಾನೆ. ಕೊಡುಕೊಂಡು ಅವನು ಹೋದ. ಗಂಡನೂ ಇಲ್ಲ, ಡೇವಿಡ್ ಸಿಗಲಿಲ್ಲ. ನೋಡಿ, 12ನೇ ತಾರೀಕು ಬೇಲೂರು ಭಾಗದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಮನೆಯಿಂದ ಮದುವೆಗೆ ಅಂತ ಹೊರಟಿದ್ದಾಳೆ, ಮನೆಗೆ ಬಂದಿಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಇನ್ನು 14ನೇ ತಾರೀಕು ಯಾವ ಹೆಣ್ಣು ಮಗಳು ಕಾಣೆಯಾಗಿದ್ದಾಳೆ ಎನ್ನುವಂಥ ಕೇಸ್ ದಾಖಲಾಗಿತ್ತಲ್ಲ, ಅದೇ ಹೆಣ್ಣು ಮಗಳದ್ದು ಎಂದು ಹೇಳಲಾಗುವ ಆಕೆಯ ಒಳ ಉಡುಪುಗಳು, ಅಂಡರ್ ಗಾರ್ಮೆಂಟ್ಸ್ಗಳು ಕೆರೆ ಓಣಿಲಿ ಸಿಕ್ಕಿತ್ತು, ಕೆರೆ ಪಕ್ಕದಲ್ಲೇ. ಅದರ ಅರ್ಥ ಏನು? ಕೆರೆಗೆ ಬಿದ್ದು ಸತ್ತಿರುವ ಹೆಣ್ಣು ಮಗಳ ವಸ್ತ್ರಗಳು ಪಕ್ಕದಲ್ಲೇ ಸಿಕ್ಕಿದ್ದಾವೆ. ಅದರ ಅರ್ಥ ಈಕೆ ಸತ್ತಿದ್ದಾಳೆ ಅಂತ ಹೇಳಿ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಪಕ್ಕದಲ್ಲೇ ಅಲ್ಲಲ್ಲಿ ಒಂದೊಂದೊಂದು ಬಿಸಾಕಿ ಅಲ್ಲಿಂದ ಹೊರಟೋದ್ಲು. ಯಾರ ಜೊತೆ? ಡೇವಿಡ್ ಜೊತೆ. ಡೇವಿಡ್ ಜೊತೆಗೆ ಹೋದ ಈ ಹೆಣ್ಣು ಮಗಳು ಕುಣಗಲ್ನಲ್ಲಿ ಲಾಡ್ಜ್ ಮಾಡ್ಕೊಂಡು ಉಳ್ಕೊಂಡಿದ್ರಂತೆ ಇಬ್ರು. ಚಳಿ ಸಂದರ್ಭ ಬೇರೆ. ಇಬ್ರು ಮಧ್ಯಪ್ರದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಇದ್ದಿದ್ದು. ಆ ಪ್ಲಾನ್ ಪ್ರಕಾರ ಒಂದಿನ ಇಲ್ಲಿ ಚಳಿ ಉಳ್ಕೊಂಡು ನೆಕ್ಸ್ಟ್ ದಿನ ಟ್ರೈನ್ ಹತ್ತೋಣ ಅನ್ನೋ ಪ್ಲಾನ್ ಆಗಿತ್ತು ಏನೋ. ಕುಣಗಲ್ ಲಾಡ್ಜ್ ಒಂದರಲ್ಲಿ ಉಳ್ಕೊತಾರೆ. ಅದಾದ ಮೇಲೆ ನಮ್ಮ ಬೇಲೂರು ಪೊಲೀಸರು ಅವರು ಸ್ಟೈಲಲ್ಲಿ, ಕಾರಣ ಪ್ರಿಯಾಂಕಾಳ ವಸ್ತ್ರಗಳು ಬಿದ್ದಿದ್ದ ಸ್ಟೈಲು ಅವರಿಗೆ ಬೇರೆ ತರಹದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅರ್ಥ ಮಾಡಿಸ್ತಾ ಇತ್ತು. ಸಾಯೋರು ಕ್ಲೀನಾಗಿ ಕಳಿಸಿ ಸಾಯ್ತಾರೆ? ಖಂಡಿತ ಇಲ್ಲ. ಅಲ್ಲೊಂದು ಹಿಂಟ್ ಸಿಕ್ಕಿತ್ತು, ಅಲ್ಲೊಂದು ಸುಳಿವು ಸಿಕ್ಕಿತ್ತು. ಅದರ ಆಧಾರದಲ್ಲಿ ಭೇದಿಸೋದಕ್ಕೆ ಶುರು ಮಾಡಿದ್ರು. ಡೇವಿಡ್ ಈಕೆಯ ಗಂಡನ ಸ್ನೇಹಿತನೂ ಆಗಿದ್ದಂತೆ. ಆತ ಮನೆ ಬರೋ ಸಂದರ್ಭದಲ್ಲೇ ಆತನ ಕಣ್ಣಲ್ಲಿ ಒಂದು ತರಹದ ವಕ್ರದೃಷ್ಟಿ ಇತ್ತಂತೆ. ಅವೆಲ್ಲವನ್ನು ಕೂಡ ಪೊಲೀಸರು ಅರ್ಥ ಮಾಡ್ಕೊಂಡು ಡೇವಿಡ್ಡೇ ಇದರ ಮೂಲ ಕಿಂಗ್ ಪಿನ್ನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಕುಣಗಲಿಗೆ ಭೇಟಿ ಕೊಟ್ಟಾಗ ಅವರ ಸಿಮ್ ಕಾರ್ಡ್ನ ಟ್ರೇಸ್ ಮಾಡಿ ಹೋದಾಗ ಕುಣಗಲ್ನಲ್ಲಿ ಇಬ್ಬರು ಕೂಡ ಮೂಲೆಯಲ್ಲಿ ಕೂತ್ಕೊಂಡಿದ್ರಂತೆ. ಅದಾದ ನಂತರ ವಿಚಾರಣೆಯಲ್ಲಿ ಪತ್ನಿ ಪ್ರಿಯಾಂಕಾ, ನನ್ನ ಗಂಡನ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾನು ಡೇವಿಡ್ನ ಆಯ್ಕೆ ಮಾಡ್ಕೊಂಡೆ. ಇನ್ನು ಪೊಲೀಸರಿಗೂ ಕೂಡ ಒಂದು ಹೆಣ್ಣುಮಗಳು ಗಂಡನ ಜೊತೆ ಬದುಕೋದಕ್ಕೆ ಆಗಲ್ಲ ಅಂತ ಹೇಳುವಾಗ ಒತ್ತಾಯದಿಂದ ಗಂಡನ ಜೊತೆ ಕಳಿಸ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನೀನು ಸ್ವಲ್ಪ ದಿನ ಆಶ್ರಮದಲ್ಲಿರಮ್ಮ ಅಂಥೇಳಿ ಕಳಿಸ್ಕೊಟ್ಟಿದ್ದಾರಂತೆ. ಡೇವಿಡ್ ಅಲ್ಲಿಂದ ಕೊಡುಕೊಂಡು ಕುಣಗಲ್ಗೆ ಹೋಗಿದ್ದಾನೆ ಅನ್ನೋ ಮಾಹಿತಿ. ಒಟ್ಟಾರೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಹಾಸನದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಈಗ ಸುಖಾಂತ್ಯವನ್ನ ಕಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.